ಒಂದು 35 to 40 ಇಯರ್ಸ್ ಇರ್ಬೋದು. ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಸತಿ ಆಫೀಸ್ಗೆ ಬಂದರು. ಅವ ತಂದೆ ನೋಡಿದ್ರೆ ಈ ವಾಸ್ ಔಟ್ ಆಫ್ ಮೈಂಡ್. ಏನಾಗಿದೆ ಅಂದರೆ ಮಗಳು PUC ಸೆಕೆಂಡ್ ಇಯರ್ ತೀರೋಗಿತ್ತು. ಹೌದಾ, ಏನಾಗಿದೆ ಅಂದರೆ ಒಂದು ಸತಿ ಟ್ರಾನ್ಸ್ ಬಂದಿದೆ. ಕಣ್ಣು ಮುಚ್ಕೊಂಡಿದ್ರೆ ಯಾರೋ ಕರಿತಾ ಇದ್ದಾರೆ ನನಗೆ, ಅಣ್ಣ ಅಣ್ಣ ಅಂತ. ಮತ್ತು ಆ ಸೋಲ್ನ ಕನೆಕ್ಟ್ ಮಾಡಿ ಏನಕ್ಕೆ ಇಲ್ಲಿ ಬಂದಿದೆಯಾ ಅಂದರೆ, ಅಲೋ ಮಾಡಿ ನಾನು ನಿಮ್ಮ ಹತ್ರ ಬರ್ತೀನಿ, ಮಾತಾಡಬೇಕು. ನಾನು ಸತ್ತಿರೋದಕ್ಕೆ ಕಾರಣ ಅಮ್ಮನೇ, ಅದು ಅಪ್ಪಗೆ ಹೇಳಿ ಅಂತ. ಅವ್ರ ಅಮ್ಮನೇ ಕಾರಣ, ನೀವು ಅಪ್ಪಗೆ ಹೇಳಿ ಅಂದರು. ಇವಾಗ ನನಗೆ ಕಾಂಪ್ಲಿಕೇಟ್ ಆಗಿದೆ ಕೇಸ್. ಅವಾಗ ನಾನು ಏನು ಮಾಡಿದ್ನು ಅಂದರೆ, ನಿಮ್ಮ ಮಗಳು ಇಲ್ಲೇ ಇದ್ದಾರು ಅಂತ ಹೇಳಿದ ತಕ್ಷಣ ತಂದೆಗೆ ಒಂದು ಅವೇರ್ನೆಸ್ ಬಂದಿದೆ. ತಪ್ಪು ನಾನು ಮಾಡಿಬಿಟ್ಟಿದ್ದೀನಿ, ಇವಾಗ ಮತ್ತೆ ನಾನು ಬರಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ಶರೀರ ಇಲ್ಲ ನನಗೆ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಾನು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ. ಈಗ ನಿಮಗೆ ಚಾಲೆಂಜಿಂಗ್ ಅಥವಾ ನಿಮಗೆ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿದ್ರೆ ಒಂದಷ್ಟು ಕೇಸಸ್ನ ಶೇರ್ ಮಾಡ್ಬೋದಾ? ಖಂಡಿತವಾಗಿ ಹೇಳ್ತೀನಿ. ಈಗ ಒಬ್ಬ ಬಗ್ಗೆನೇ ಮಾತಾಡ್ತಿದ್ರಲ್ಲ, ಈಗ ಆತ್ಮಹತ್ಯೆಗಳು ಅದಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಒಂದು ಕೇಸ್ ಹ್ಯಾಂಡಲ್ ಮಾಡಿದ್ರ? ಒಂದು 35 to 40 ಇಯರ್ಸ್ ಇರ್ಬೋದು. ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಸತಿ ಆಫೀಸ್ಗೆ ಬಂದರು ನಮ್ಮ ಮೆಡಿಟೇಷನ್ ಸೆಂಟರ್ಗೆ. ಅವಾಗ ಆಯಿತು, ನಾನು ಸಾರ್ ಹತ್ರ ಮಾತಾಡಬೇಕು ಅಂದರೆ, ಏನು ವಿಷಯ ಅಂತ ಕೆಳಗೆ ಕೇಳಿದ್ರು, ಹೇಳ್ತಾ ಇಲ್ಲ, ಪರ್ಸ್ನಲ್ಲು, ಸಾರ್ ಹತ್ರ ಮಾತಾಡಬೇಕು ಅಂದರು. ಸರಿ ಆಯಿತು ಅಂತ ನಾನು ನನ್ನ ಕ್ಯಾಬಿನ್ಗೆ ಕರೆಸಿ ಕೂರಿಸಿದ್ದೀನಿ. ಅವ ತಂದೆ ನೋಡಿದ್ರೆ ಈ ವಾಸ್ ಔಟ್ ಆಫ್ ಮೈಂಡ್. ಅವ್ರು ಏನು ಮಾತಾಡ್ತಾ ಇಲ್ಲ, ಹಿಂಗೆ ಕೆಳಗೆ ಎಲ್ಲೋ ನೋಡಿಕೊಂಡು ಕೂತ್ಕೊಂಡಿದ್ದಾರೆ. ನಾನು ಹೆಲೋ ಅಂದ್ರೂ ಅವ್ರು ಮಾತಾಡ್ತಾ ಇಲ್ಲ. ಆ ವೈಫು ಇಲ್ಲಿ ಬಾ ಕೂತ್ಕೊಳ್ಳಂದ್ರೆ ಕೂತ್ಕೊಂಡಿದ್ರು. ಅಂದರೆ ಪೂರ್ತಿಯಾಗಿ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ರು, ಗೊತ್ತಾಗಿದೆ. ಆ ತಾಯಿ ನೋಡಿದ್ರೆ, ಏನಾಯ್ತಮ್ಮ, ಏನು ಕಷ್ಟ, ಏನು ಮ್ಯಾಟ್ರ್, ಏನು ಹೇಳಿ ಅಂದರೆ, ಫಸ್ಟು ಹತ್ಕೊಳ್ಳೋ ಥರ ಟ್ರೈ ಮಾಡ್ತಾ ಇರೋ, ನೀರು ಬರ್ತಾ ಇಲ್ಲ. ಸ್ವಲ್ಪ ಏನೋ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಸ್ವಲ್ಪ ನಾಟಕ ಮಾಡ್ತಾ ಇದ್ದ ಅರ್ಥ ಆಗಿದೆ. ಏನಾಗಿದೆ ಅಂದರೆ, ಮಗಳು PUC ಸೆಕೆಂಡ್ ಇಯರು ತೀರೋಗಿದ್ರು ಅಂತ. ಹೌದಾ, ಏನಾಗಿದೆ ಅಂದರೆ, ಹೌದಾ ಅಂತ. ಯಾವಾಗಂದರೆ ಒಂದು 2 weeks 3 weeks ಆಗಿದೆ ಸರ್. ಮತ್ತು ಇವಾಗ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇವ್ರು ನೋಡಿದ್ರೆ ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗ್ಬಿಟ್ರು. ನಮ್ಗೂ ಬದುಕೋಕ್ಕೆ ಇಷ್ಟ ಇಲ್ಲ ಇನ್ಮೇಲು ಅಂದರೆ, ಆ ಥರ ಇಲ್ಲ. ಯಾಕೆಂದ್ರೆ ಸೋಲ್ ಕಾಂಟ್ರಾಕ್ಟ್ ಬ್ರೇಕ್ ಮಾಡ್ತಾ ಇದ್ದೀರಿ, ಆ ಥರ ಮಾಡಲೇಬಾರದು ಫಸ್ಟ್ ಆಫ್ ಆಲ್. ಬಟ್ ಆಯಿತು, ಅವ್ರು ಏನೋ ಮಾಡ್ಕೊಂಡಿದ್ರೆ ಅದಕ್ಕೆ ನೀವು ಇದು ಅಕ್ಸೆಪ್ಟ್ ಮಾಡಿ ಜೀವನ ಮುಂದುವರಿಸ್ಬೇಕು. ನೀವು ಮತ್ತೆ ಅದನ್ನು ನೋಡಿ ನೀವು ಏನೋ ಅದು ಮಾಡ್ಕೋಬಾರ್ದು ಅಂತ ನಾನು ಮಾತಾಡ್ತಾ ಇದ್ದೀನಿ. ಅವ್ರೇನೋ ಮಾತಾಡ್ತಾ ಇದ್ರೆ ಟ್ರಾನ್ಸ್ ಅಂತ, ಅಂದರೆ ಮಾತಾಡ್ತಾ ಇದ್ರೇ ಒಂದ್ಸತಿ ಟ್ರಾನ್ಸ್ ಬಂದಿದೆ. ಕಣ್ಣು ಮುಚ್ಕೊಂಡಿದ್ರೆ ಯಾರೋ ಕರಿತಾ ಇದ್ದಾರೆ ನಾನು, ಅಣ್ಣ ಅಣ್ಣ ಅಂತ. ಯಾರಂತ ನೋಡಿದ್ರೆ, ಯಾರು ಇದಲ್ಲ ಆ ಹುಡುಗಿ ನನ್ನ ಹತ್ರ ಬಂದು ಅಣ್ಣ ಅಣ್ಣ ಅಂತ ಕರಿತಾ ಇದ್ದಾರೆ. ನನಗೆ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದರೆ ಇದು ಇಮ್ಯಾಜಿನೇಷನ್ ಅಲ್ಲ. ಇಮ್ಯಾಜಿನ್ ಮಾಡಿಕೊಂಡು ಯಾರೋ ಬರ್ತಾರಂದರೆ ಅದು ಬೇರೆ ಕತೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ ವಾಯ್ಸ್ ಕೇಳಿಸ್ತಾ ಇತ್ತು. ಸೊ ನಾನು ಅವ್ರಿಗೆ ಹೇಳಿಲ್ಲ, ಫಸ್ಟ್ ಆ ತಂದೆ ತಾಯಿಗೆ ಹೇಳಿಲ್ಲ. ಮತ್ತು ಆ ಸೋಲ್ನ ಕನೆಕ್ಟ್ ಮಾಡಿ ಏನಕ್ಕೆ ಇಲ್ಲಿ ಬಂದಿದೆಯಾ ಅಂದರೆ, ಅಲೋ ಮಾಡಿ ನಾನು ನಿಮ್ಮ ಹತ್ರ ಬರ್ತೀನಿ, ಮಾತಾಡಬೇಕು ಅಂದರು. ಸರಿ ಅಂತ ನಾನು ಅಲೋ ಮಾಡಿದರೆ, ಯಾಕಂದರೆ ನಮ್ಮ ಆರ ದಾಟಿ ಯಾವ ಒಂದು ಫೋರ್ಸ್ ಬರೋಕ್ಕಾಗಲ್ಲ. ನಾ ಅಲೋ ಮಾಡಿದ ತಕ್ಷಣ ನಮ್ಮ ಹಿಂದೆ ನಿಂತ್ಕೊಂಡು ಅವರು ರೈಟ್ ಹ್ಯಾಂಡನ್ನು ನನ್ನ ಶೋಲ್ಡರ್ ಮೇಲೆ ಇಟ್ಟರು. ಅದು ಶೋಲ್ಡರ್ಗೆ ಎಷ್ಟು ಅಂದರೆ 1,000 ಕಿಲೋ ಏನೋ ಒಂದು ಕಳ್ಳಿಟ್ಟೋ ಥರ ಭಾರ ಬಂತು. ಅವಾಗ ಗೊತ್ತಾಗಿದೆ, ಆ ಸೋಲು ತೀರೋಗಿದ್ರು ಆ ಮನಸ್ಸೊಳಗೆ ಆ ಭಾವನೆಗಳು, ಆಲೋಚನೆಗಳು ಅಷ್ಟು ಇಟ್ಕೊಂಡಿದ್ದಾರೋ, ಪೇಯ್ನಲ್ಲಿದ್ದಾರೆ. ಏನು ಅಂತ ಕೇಳಿದ್ರಿ ಅಂದರೆ ಟೆಲಿಪತಿ ಅಂತಾರೆ ಇದನ್ನು. ಮೈಂಡ್ ಟು ಮೈಂಡ್ ಮಾತಾಡಿದ್ರೆ, ನಾನು ಸತ್ತಿರೋದಕ್ಕೆ ಕಾರಣ ಅಮ್ಮನೇ, ಅದು ಅಪ್ಪಗೆ ಹೇಳಿ ಅಂತ ಹೇಳಿದ್ರು. ಅವ್ರ ಅಮ್ಮನೇ ಕಾರಣ, ನೀವು ಅಪ್ಪಗೆ ಹೇಳಿ ಅಂದರು. ಇವಾಗ ನನಗೆ ಕಾಂಪ್ಲಿಕೇಟ್ ಆಗಿದೆ ಕೇಸು. ಯಾಕೆಂದರೆ ನಾನು ಅದನ್ನು ಹೇಳಿ ಅಲ್ಲಿ ಅವ್ರೇನಾದ್ರು ರಿಯಾಕ್ಟ್ ಮಾಡಿ ಆ ತಂದೆ ತಾಯಿ ಏನಾದ್ರು ಮಾಡಿದ್ರೆ ನನ್ನ ಮೇಲೆ ಕೇಸ್ ಆಗ್ತಾರೋ. ಇಲ್ಲಿ ನಾನು ಅದು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಬಟ್ ಇದು ಹೋಗ್ತಾ ಇಲ್ಲ. ಇದು ಹೇಳಿ ಅಂದ್ರೆ ಇದು ಫೋರ್ಸ್ ಮಾಡ್ತಾ ಇದೆ. ತಾಯಿ ಅವ್ರ ವರ್ಜನ್ ಅವ್ರು ಹೇಳ್ತಾ ಇದ್ರು. ಅವಾಗ ನಾನು ಏನು ಮಾಡಿದ್ನು ಅಂದರೆ, ನಿಮ್ಮ ಮಗಳು ಇಲ್ಲೇ ಇದ್ದಾರು ಅಂತ ಹೇಳಿದ ತಕ್ಷಣ ತಂದೆಗೆ ಒಂದು ಅವೇರ್ನೆಸ್ ಬಂದಿದೆ. ಇಲ್ಲೇ ಇದ್ದಾರೆ ನಮ್ಮ ಮಗಳು ಅಂತ. ಅವ್ರು ಹತ್ಕೊಂಡೋಕೆ ಶುರು ಮಾಡಿದ್ರು. ಅವಾಗ ಹೇಳಿದ್ನಿ, ನಿಮ್ಗೆ ಏನಾದ್ರು ಅನುಭವ ಬಂದಿದೆಯಾ ನಿಮ್ಮ ಮಗಳ ಜೊತೆ ಅಂದರೆ, ಹೌದು ಸರ್. ನೆಕ್ಸ್ಟ್ ಡೇ ನಾನು ಹತ್ಕೊಂಡು ಹಂಗೆ ಮಲಗಿದ್ದೀನಿ. ಕನಸಲ್ಲಿ ಅವ್ರು ಬಂದರು ಮಗಳು. ಸಾರಿಪ್ಪ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ದೊಡ್ಡ ತಪ್ಪು ನಾನು ಮಾಡಿಬಿಟ್ಟಿದ್ದೀನಿ. ಇವಾಗ ಮತ್ತೆ ನಾನು ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಶರೀರ ಇಲ್ಲ ನನಗೆ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ನಾನು ಕ್ಷಮಿಸಿ ಅಂತ ಕೇಳ್ತಾ ಇದ್ದಾಳು.
ನನ್ನ ಜೊತೆನೇ ಅವರು ಇದಾರು ಅಂತ ನನಗೆ ಆ ಫೀಲಿಂಗ್ಸ್ ಬರ್ತಾ ಇದೆ ಅಂತ ಹೇಳಿತ್ತು. ಅವಾಗ ನಾನು ಅಮ್ಮನ ನೋಡಿ ಅವ್ರ ಕಣ್ಣಿಗೆ ಐ ಟು ಐ ಕಾಂಟ್ಯಾಕ್ಟ್ ನೋಡಿ ಹೇಳಿದ್ನಿ, ಯಾಕೆ ಈ ಥರ ಮಾಡಿದ್ದೀರಿ ನೀವು ಅಂತ. ಅವಾಗ ಅವ್ರಿಗೆ ಗೊತ್ತಾಗಿದೆ ಏನೋ ವಿಷಯ ಸ್ಯಾರ್ಗೆ ಬಂದಿದೆ ಅಂದ ತಕ್ಷಣ ಅವ್ರು ನಾಟಕ ಶುರು ಮಾಡಿಬಿಟ್ರು. ಹೌದು, ನಾನೇ ಫ್ರೀಡಮ್ ಕೊಟ್ಟಿಲ್ಲ, ನಾನೇ ಹಿಂಸೆ ಕೊಟ್ಟಿದ್ದೀನಿ, ನಾನೇ ತುಂಬ ರೆಸ್ಟ್ರಿಕ್ಷನ್ಸ್ ಕೊಟ್ಟಿದ್ದೀನಿ, ಅದಕ್ಕೆ ಅವರು ಹಂಗೆ ಮಾಡ್ಕೊಂಡಿದ್ರು ಅದು ಇದು ಅಂತ ಹತ್ಕೊಳ್ಳೋಕೆ ಶುರು ಮಾಡಿದ್ರು. ನಾನು ಹೇಳಿದ್ನಿ, ಆಯ್ತೇನೋ ಆಯಿತು, ಧ್ಯಾನ ಮಾಡ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ನೀವು ರಿಸಾಲ್ವ್ ಮಾಡ್ಕೊಳ್ಳಿ, ಈ ಗಿಲ್ಟ್ ಫೀಲಿಂಗಿಂದ ಹೊರಗೆ ಬಂದ್ಬಿಡಿ, ಯಾಕೆಂದರೆ ಒಂದೊಂದು ಗಿಲ್ಟ್ ಫೀಲಿಂಗ್ನು ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಕರೆದ್ಬಿಟ್ಟು ಅವ್ರು ಹೋಗ್ಬಿಟ್ರು. ಹೋಗಿದ್ರೆ ಇವಳು ಹೋಗ್ತಾ ಇಲ್ಲ. ನೀವು ಹೋಗಿ ಮತ್ತೆ ಇದು ಮಾಡಿ ಅದು ಮಾಡಿ ಅಂದ ತಕ್ಷಣ ನಾನು ಆ ಸೋಲ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ, ನಾನು ನಿಮ್ಮ ಅಲೋ ಮಾಡಿರೋದೇ ದೊಡ್ಡ ವಿಷಯ, ಇವಾಗ ನೀವು ಏನು ಹೇಳಿದ್ಯೋ ನಾನು ಅದು ಕಮ್ಯುನಿಕೇಟ್ ಮಾಡಿದ್ದೀನಿ, ಹೋಗ್ಬಿಡಿ ಅಂತ ಕಲಿಸಿದ್ದೀನಿ. ಈ ಒಂದು ಅನುಭವ ಥರ ತುಂಬ ಅನುಭವಗಳಿದೆ ಈ ಥರ ಕೊಂಡಿರೋ ಸೋಲ್ಸು. ಮತ್ತೆ ಏನೊಂದು ವರ್ಕ್ ತಗೊಂಡು ಬಂದು ಮಧ್ಯದಲ್ಲೇ ಹೋಗ್ಬಿಡ್ತಾರೆ ನೋಡಿ, ಇವರೆಲ್ಲ ಏನಂದ್ರೆ ಮತ್ತೆ ಅವ್ರು ಹುಡ್ಬೇಕು ಅಂತ ಅವರು ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಆ ಸೋಲ್ ಜರ್ನಿಯಲ್ಲಿ ಹೋಗಿ ಮತ್ತೆ ಅವ್ರು ಹುಡ್ಬೇಕು. ಈ ಅಬಾರ್ಷನ್ ಅನ್ನೋದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ದೊಡ್ಡ ಮಿಸ್ಟೇಕ್ಸ್. ಇದಕ್ಕೆ ಮತ್ತೆ ಅವರು ಜಾಸ್ತಿ ಪ್ರಾಬ್ಲಮ್ಸ್ ತಗೊಂಡೇ ಬರ್ತಾರೆ. ಅದು ಏನೇ ಇದ್ರೂ ಈ ಲೈಫ್ ಟೈಮಲ್ಲೇ ಸಾಲ್ವ್ ಮಾಡ್ಕೋಬೇಕು. ನಾನು ಪ್ರತಿ ಸ್ಕೂಲು ಕಾಲೇಜ್ ಹೋಗಿದ್ರೆ ಮಕ್ಕಳಿಗೆ 2 ವಿಷಯ ಹೇಳ್ತೀನಿ, ಅಬಾರ್ಷನು ಬೇಡ. ಎಷ್ಟೇ ವರ್ಸ್ಟ್ ಆಗಿದ್ರು ಲೈಫು ಜೀವಿಸಿ, ಎಷ್ಟೇ ಕಷ್ಟಗಳಿದ್ರು ಜೀವಿಸಿ, ಫೇಸ್ ದ ಪ್ರಾಬ್ಲಮ್ಸ್. ಅದಕ್ಕೆ ಧೈರ್ಯ ಯಾರು ಕೊಡ್ತಾರೋ ಅವರನ್ನು ಫ್ರೆಂಡ್ಶಿಪ್ ಮಾಡಿ, ವಿಡಿಯೋಸ್ ನೋಡಿ, ಬುಕ್ಸ್ ಓದಿ, ಫೇಸ್ ದ ಪ್ರಾಬ್ಲಮ್. ಎಷ್ಟೇ ಕಷ್ಟಗಳಿದ್ರು, ನಾನು ಲೈಫಲ್ಲಿ ಎಷ್ಟೋ ಕಷ್ಟಗಳು ನೋಡೇ ಬಂದಿದ್ದೀನಿ. ಐ ಆಮ್ ನಾಟ್ ಎ ಬಾರ್ನ್ ವಿತ್ ಅ ಸಿಲ್ವರ್ ಸ್ಪೂನ್. ಸೊ ಆ ಕಷ್ಟಗಳು ಬರೋ ಟೈಮಲ್ಲಿ ನಮಗೆ ಕೆಲವೊಂದು ಜೀವಿತ ಸತ್ಯಗಳು ಗೊತ್ತಾಗುತ್ತೆ. ಈಗ ಎಷ್ಟೋ ಜನ ಮೆಡಿಟೇಷನ್ ಬರ್ತಾರೆ, ಯಾಕೆ ಬಂದಿದ್ರೆ ಅಂತ ಫಸ್ಟ್ ಕ್ವಶನ್ ನಾನು ಕೇಳ್ತೀನಿ. ಏನೋ ಆರೋಗ್ಯ ಸಮಸ್ಯೆ, ಇಲ್ಲಾಂದ್ರೆ ಮನಸ್ಸಲ್ಲಿ ಏನೋ ಸಮಸ್ಯೆ ಏನೋ ಬಂದ್ರೆ, ಇಲ್ಲ ಅಂದ್ರೆ ನಾನು ಯಾರು ಅಂತ ಆ ಪ್ರಶ್ನೆ ಬಂದ್ರೆ ಅವ್ರು ಮಾತ್ರನೇ ಬರ್ತಾರೆ. 99% ಪ್ರಾಬ್ಲಮ್ಸ್ ಇರೋರು ಬರ್ತಾರೆ. ಯಾರೋ 1% ಅವರು ಆತ್ಮ ಅಂದ್ರೆ ಏನು, ದೇವ್ರೇನು ನಾನು ತಿಳ್ಸ್ಕೋಬೇಕಂತ ಅವರು ಬರ್ತಾರೆ. ಅಂದ್ರೆ ನೀವು ಈ ಪಾತ್ಗೆ ಬರಬೇಕು ಅಂದ್ರೂ ಸೋಲ್ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಆ ಪ್ರಾಬ್ಲಮ್ಸ್ ಬಂದ್ರೇನೆ, ಒಬ್ಬರು US ಇಂದ ಬಂದ್ರು, ಆ ಮಗನಿಗೆ ಏನೋ ಪ್ರಾಬ್ಲಮ್ ಅಂತ. ನಾನು ಒಂದೇ ಒಂದು ಕೇಳಿದ್ನಿ, ಆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಬರ್ತೀರಾ ಸರ್ ಅಂದ್ರೆ, ಇಲ್ಲ ಸರ್, ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಯಾಕೆ ಸರ್ ಬರ್ತೀನಿ ಮೆಡಿಟೇಷನ್ ಪಾತ್ಗೆ. ಅಂದ್ರೆ ನಾವು ಈ ಪಾತಲ್ಲಿ ಬರ್ಬೇಕಂದ್ರೂ ಸೋಲ್ ಕೆಲವೊಂದು ಸರ್ಕಮ್ಸ್ಟಾನ್ಸಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೂಸೈಡಲ್ಲೂ ಅಬಾರ್ಷನ್ ಅನ್ನೋದು 100% ನಾವು ಅವಾಯ್ಡ್ ಮಾಡಲೇಬೇಕು. ಈಗ ಆ ಥರ ಮಾಡ್ಕೊಂಡಂತ ಆತ್ಮಗಳು ಅದಕ್ಕೆ ಇಮಿಡಿಯೇಟ್ ಜನ್ಮ ಸಿಗಲ್ವಾ? ಇಮಿಡಿಯೇಟ್ ಜನ್ಮ ಸಿಗಲ್ಲ, ಅದು ಒಂದು ಕ್ಯೂ ಸಿಸ್ಟಮ್ ಇರುತ್ತೆ. ಯಾಕೆಂದ್ರೆ ಕೊಟ್ಟಿರೋ ಆಪರ್ಚುನಿಟಿ ನೀವು ಹಾಳಾಕೊಂಡಿದ್ರಿ, ಹಾಳು ಮಾಡ್ಕೊಂಡಿದ್ದೀವಿ. ಕೊಟ್ಟಿರೋ ಆಪರ್ಚುನಿಟಿ ನೀವು ಹಾಳು ಮಾಡ್ಕೊಂಡಿದ್ವಿ. ಮತ್ತೆ ನೀವು ಆ ಸೋಲ್ ಒಂದು ಟ್ರಾನ್ಸಿಷನ್ ಸ್ಟೇಜ್ಗೆ ಹೋಗಿ ಅದು ಮತ್ತೆ ಇನ್ನೊಂದು ತಂದೆ ತಾಯಿ ಚೂಸ್ ಮಾಡ್ಕೊಂಡು ಮತ್ತೆ ಬರಬೇಕು. ಆ ತಂದೆ ತಾಯಿ ಹತ್ರನೇ ಬೇರೆ ಬ್ಯಾಲೆನ್ಸ್ ಇದ್ರೆ ಮತ್ತೆ ಅಲ್ಲೇ ಉಡ್ಬೇಕು ಅಂದ್ರೆ ಎಷ್ಟು ವೆಯ್ಟ್ ಮಾಡಬೇಕು ನೀವು ಕ್ಯಾಲ್ಕುಲೇಟ್ ಮಾಡಿ. ಇವರು ತೀರೋಗ್ಬೇಕು, ಅವರು ತೀರೋಗ್ಬೇಕು, ಮತ್ತೆ ಅವ್ರಿಬ್ರು ಉಡ್ಬೇಕು, ಮತ್ತೆ ಅವ್ರು ಮದುವೆ ಮಾಡ್ಕೊಳ್ಬೇಕು. ಅದು ಆಗಿಲ್ಲ ಅಂದ್ರೆ ಆ ಸೋಲ್ ಕಾಯ್ತಾ ಇರ್ಬೇಕು. ಅಂದ್ರೆ ಈಗ ಇಂಥ ತಂದೆ ತಾಯಿ ಹೊಟ್ಟೆಲೆ ಹುಟ್ಟಬೇಕು ಅಂತ ಒಂದು ಸೋಲ್ ಬಂದಿದ್ದಾಗ ಅಕಸ್ಮಾತ್ ಆ ಲೈಫಲ್ಲಿ ಏನೋ ಮಾಡ್ಕೊಂಡು ಈ ಸೋಲು ಅರ್ಧಕ್ಕೆ ಜೀವನ ನಿಲ್ಲಿಸ್ಕೊಂಡ್ರೆ ಮತ್ತೆ ಅದೇ ತಂದೆ ತಾಯಿಗಳ ಹೊಟ್ಟೆಲೆ ಹುಟ್ಟೋದು. ಇದು ಆ ತಂದೆ ತಾಯಿದ ಮಿಸ್ಟೇಕ್ ಅಲ್ಲ, ಅದೇ ಅವ್ರ ಮಿಸ್ಟೇಕ್. ಸೊ ಅದೇ ತಂದೆ ತಾಯಿ ಹತ್ರ ಬರ್ಬೇಕಂದ್ರೂ ಆ ಪರ್ಮಿಷನ್ಸ್ ಅನ್ನೋದು ಇರಬೇಕು. ಇಲ್ಲ ಅಂದ್ರೆ ಮತ್ತೆ ಅವರು ಅದೇ ಸಿಮಿಲರ್ ಸಿಮಿಲರ್ ಫ್ರೀಕ್ವೆನ್ಸೀಸ್ ಸಿಚುವೇಶನ್ಸ್ ಅಲ್ಲಿ ಮತ್ತೆ ಹುಡ್ತಾರೆ. ಮತ್ತೆ ದೇ ಹ್ಯಾವ್ ಟು ಅಂಡರ್ಗೋ ಆ ಸೋಲ್ ಲೈಫ್ ಲೆಸನ್ಸ್, ಕರ್ಮ ಅನ್ನೋದು ಬಿಡಲ್ಲ ನಮಗೆ. ಮತ್ತೆ ಒಬ್ರು ಇದೇ ತರ ಸ್ಪಿರಿಚುವಲ್ ಹೀಲರ್, ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಅಂದ್ರೆ ಅವರು ಸೋಲ್ಸ್ ಕಮ್ಯುನಿಕೇಶನ್ ಎಲ್ಲ ಮಾಡ್ತಾರೆ, ಬಟ್ ಅವ್ರು ಹೇಳ್ತಿದ್ರು ಅದು ಮಾತ್ರ ನಾನು ಹ್ಯಾಂಡಲ್ ಮಾಡಲ್ಲ, ಕರಿಯಲ್ಲ ಅಂತ. ಯಾಕದು, ಏನದು? ಯಾಕೆಂದ್ರೆ ನಾನು ಹೇಳಿದ್ನಲ್ವಾ, ಹುಡುಗಿ ಬಂದ ತಕ್ಷಣ ಎಷ್ಟು ಭಾರ ಬಂದಿದೆ ನನಗೆ. ಅಂದ್ರೆ ನಾನು ಜನರಲ್ ಆಗಿ ಅದು ಅವಾಯ್ಡ್ ಮಾಡ್ತೀನಿ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಪೇನ್ ಅಲ್ಲಿ ಇರ್ತಾರೆ. ಆ ಪೇನ್ ಇರೋರನ್ನ ನಾವು ಇನ್ವೈಟ್ ಮಾಡಿದ್ರೆ ಬರ್ತಾರೆ. ಆ ಪೇನ್ ಎಲ್ಲ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ತಡ್ಕೊಳ್ಳೋ ಶಕ್ತಿ ಇರಬೇಕು. ಅವರು ಟ್ರಬಲ್ ಮಾಡುವಂತ ಸಾಧ್ಯತೆಗಳಿರತ್ತಾ? ಈಗ ಈ ವಿಷಯ ಅರ್ಥ ಮಾಡಬೇಕು ಅಂದ್ರೆ, ಸೋಲ್ ಅನ್ನೋದು ಈ ಫಿಸಿಕಲ್ ಬಾಡಿ ಮಧ್ಯದಲ್ಲಿ ಇನ್ನೂ 3 ಶರೀರಗಳಿದೆ. ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ, ಕಾಸಲ್ ಬಾಡಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅಂದ್ರೆ ನಮ್ ಬಾಡಿ, ಈಗ ನಾವು ಇರೋ ನಮ್ ಬಾಡಿ ಈ ಹೊರಗಡೆ ಏನ್ ಕಾಣಿಸ್ತೀವಿ ಇದು ಸ್ಥೂಲ ಶರೀರ.
ಸೂಕ್ಷ್ಮ ಶರೀರ ಅಂದ್ರೆ ಆಸ್ಟ್ರಲ್ ಬಾಡಿ. ಆಸ್ಟ್ರಲ್ ಬಾಡಿ. ಕಾರಣ ಶರೀರ ಅಂದ್ರೆ ಕಾಸಲ್ ಬಾಡಿ. ಓಕೆ. ಈಗ ತುಂಬಾ ಜನ ಏನೋ ಹೋಗಿದೆ, ನಾನು ನೋಡಿದೀನಿ, ಭಯ ಆಗಿದೆ, ಏನೋ ಒಂದು ಸೇರ್ಕೊಂಡಿದೆ ಅಂದ್ರೆ ಇದನ್ನ ಎಥರಿಕ್ ಬಾಡಿ ಅಂತಾರೆ. ಈ ಸೆಕೆಂಡ್ ಬಾಡಿ ಎನರ್ಜಿ ಬಾಡಿ ಅಂತ. ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರಕ್ಕೆ ಮುಂಚೆ ಬರುತ್ತೆ ಇದು. ಫಿಸಿಕಲ್ ಬಾಡಿ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕೆ ಮಧ್ಯದಲ್ಲಿ ಬರುತ್ತೆ, ಎನರ್ಜಿ ಬಾಡಿ ಅಂತ, ಎಥರಿಕ್ ಬಾಡಿ ಅಂತಾರೆ. ಈ ಎಥರಿಕ್ ಬಾಡಿ ಫಸ್ಟ್ ರಿಲೀಸ್ ಆಗುತ್ತೆ. ಈ ಎಥರಿಕ್ ಬಾಡಿಯಲ್ಲಿ ಭಾವನೆಗಳಿರುತ್ತೆ. ಈ ಸೂಕ್ಷ್ಮ ಶರೀರ ಅಂತೀವಿ ಆಸ್ಟ್ರಲ್ ಬಾಡಿ, ಅದರಲ್ಲಿ ಮನಸ್ಸು ಆಲೋಚನೆಗಳು ಅಲ್ಲಿರುತ್ತೆ. ಅಂದ್ರೆ ನಿಮ್ಮ ಪ್ರತಿಯೊಂದು ಭಾವನೆಗಳು ನೀವು ರಿಸಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ, ಪ್ರತಿಯೊಂದು ಆಲೋಚನೆ ನೀವು ರಿಸಾಲ್ವ್ ಮಾಡ್ಕೊಂಡಿಲ್ಲ ಅಂದ್ರೆ ಸೋಲ್ ಮೇಲೆ ಹೋಗೋಕೆ ಸಾಧ್ಯ ಆಗಲ್ಲ. ಇವಾಗ ಸೋಲ್ಸ್ ನಾನು ಕರೆಯಲ್ಲ, ಸೂಸೈಡ್ ಮಾಡ್ಕೊಂತ ಅವ್ರು ಹೇಳಿದ್ರಂದ್ರೆ ಅದು ಆಕ್ಚುಲಿ ಸೋಲ್ ಅಲ್ಲ, ಎಥರಿಕ್ ಬಾಡಿ. ಆ ಮಗಳು ಬಂದಿದ್ದಾರೆ ನೋಡಿ, ಅಂದ್ರೆ ಆ ಸೋಲ್ ಒಳಗೇನೆ ಸಿಕ್ಕಾಕೊಂಡಿದೆ. ಇದು ಲೇಯರ್ಸ್, ಒಂದು ಲೇಯರ್ ಆದ್ಮೇಲೆ ಇನ್ನೊಂದು ಲೇಯರ್. ಈ ಆಪಿಲ್ ಒಳಗೆ ನಾವು ತಿನ್ಬೇಕು ಅಂದ್ರೆ ಮೇಲೆ ಒಂದು 2 ಲೇಯರ್ ಇದೆ. ಆ ಲೇಯರ್ ಈ ಲೇಯರ್ ಆದ್ಮೇಲೆ ಒಳಗೆ ಸೀಡ್ಸ್ ನಮಗೆ ಸಿಗುತ್ತೆ. ಆತರ ಸೋಲ್ ಸುತ್ತಾನೆ ಎಲ್ಲ ಇದೆ. ಸೊ ಇದೆಲ್ಲ ರಿಲೀಸ್ ಆದ್ಮೇಲೆ ಸೋಲ್ ಮೇಲೆ ಹೋಗೋಕೆ ಸಾಧ್ಯ ಆಗುತ್ತೆ. ಸೊ ಈ ಭಾವನೆಗಳು ಅಂದ್ರೆ, ಈಗ ನಮ್ಮ ಅಜ್ಜಿ ತೀರೋಗಿ 50 ವರ್ಷ ಆಗಿದೆ, ಇನ್ನೂ ಆ ಮನೆಯಲ್ಲೇ ಸುತ್ತಾಡ್ಕೊಳ್ತಾ ಇದ್ದಾರೆ. ನಮ್ಮ ಮಾಮ ಯಾವಾಗ್ಲೂ ಧ್ಯಾನ ಅನ್ನೋದೇ ನಂಬಲ್ಲ. ಸುಮ್ಮನೆ ಇರೋ, ಟೈಮ್ ವೇಸ್ಟು, ಮೆಡಿಸಿನು ಇದೆಲ್ಲ ಬಂದಿದೆ, ಏನೇನೋ ಧ್ಯಾನ ಮಾಡ್ಕೊಂಡು ಅವ್ರ ಕಣ್ಣಿಗೆ ಕಾಣಿಸಿದೆ. ಅವರೇ ಎಷ್ಟೋ ಶಬ್ದಗಳು ಕೇಳ್ತಾ ಇರ್ತಾರೆ. ಅವರೇ ಕನಸಲ್ಲಿ ಮಲಗಿದ ತಕ್ಷಣ ಏನೋ ಒಂದು ಅವ್ರ ಅಜ್ಜಿ ಬಂದು ಅವರಮ್ಮ ಆ ನೆಕ್ಕೆಲ್ಲ ಪ್ರೆಸ್ ಮಾಡೋದು ಏನೇನೋ ಮಾಡ್ತಾ ಇರ್ತಾರಂತ ಅವರು ಹೇಳ್ತಾ ಇರ್ತಾರೆ. ಇದು ಪ್ಯಾರಾನಾರ್ಮಲ್ ಎಕ್ಸ್ಪೀರಿಯನ್ಸಸ್. ಇದು ಯಾಕೆ ಅರ್ಥ ಆಗಲ್ಲ, ಯಾಕಂದ್ರೆ ಶಾಂತಿ ಇಲ್ಲ. ಇರೋ ಟೈಮಲ್ಲಿ ಶಾಂತಿ ಇಲ್ಲ ಅಂದ್ರೆ ನೀವು ತೀರೋಗಿ ಮೇಲೆ ಶಾಂತಿ ಸಿಗಲ್ಲ ನಿಮಗೆ. ಅದು ಎಷ್ಟೋ ವರ್ಷಗಳಾದ್ಮೇಲೆ ರಿಯಲೈಸೇಷನ್ ಯಾವಾಗ ಬರುತ್ತೋ ಅವಾಗ ಅದು ಅಸೆಂಡ್ ಆಗುತ್ತೆ. ಇಲ್ಲಾಂದ್ರೆ ಇದನ್ನ ಎರ್ತ್ ಬೌಂಡ್ ಸೋಲ್ಸ್ ಅಂತಾರೆ. ತುಂಬಾ ಸುತ್ತಾಡ್ಕೊಳ್ತಾ ಇರುತ್ತೆ. ಕೆಲವೊಂದು ಪ್ಲೇಸಸ್ ನಾವು ಹೋಗಿದ್ರೆ, ನಾನು ನಂದಿ ಹಿಲ್ಸ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸುಮಾರು ಒಂದು 2011 ಅಲ್ಲಿ ನಾನು ನಮ್ಮ ವೈಫು ಅನಿತಾ ಅಂತ ಇಬ್ರು ನಂದಿ ಹಿಲ್ಸ್ಗೆ ಹೋಗಿದ್ವಿ. ಚೆನ್ನಾಗಿದೆ, ಬೆಳಗ್ಗೆ ಹೋಗಿದ ತಕ್ಷಣ ಪ್ರಕೃತಿ ಚೆನ್ನಾಗಿರುತ್ತೆ ಅಂತ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿದ್ವಿ. ಒಂದು ದೊಡ್ಡ ಬೆಟ್ಟ, ಒಂದು ಕಲ್ಲಿತ್ತು, ಅಲ್ಲಿ ಕೂತ್ಕೊಂಡ ತಕ್ಷಣ ಇಬ್ಬರಿಗೆ ಗಿಡಿನೆಸ್ ಬಂತು. ಇಲ್ಲೇ ಮಲ್ಗೋಣ ಸ್ವಲ್ಪ ಟೈಮ್ ಅಂತ ಇಬ್ರು ಮಲ್ಗಿದ್ವಿ. ಅಲ್ಲಿ ನೋಡಿದ್ರೆ 1000 ಸೋಲ್ಸ್ ಸಿಕ್ಕಾಕೊಂಡಿದೆ ನಂದಿ ಬೆಟ್ಟದಲ್ಲಿ. ಏನಿದು ಇಷ್ಟು ಸೋಲ್ಸ್ ಇದೆ ಇಲ್ಲಿ ಅಂತ ನಾನು ವಿಷನ್ ಅಲ್ಲಿ ನೋಡಿದ್ದೀನಿ, ಟ್ರಾನ್ಸ್ ಅಲ್ಲಿ. ಅವಾಗ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹೈಯರ್ ಮಾಸ್ಟರ್ಸ್ ಅಂತ, ಇದೆಲ್ಲ ಸೋಲ್ಸ್ ರಿಲೀಸ್ ಆಗ್ಲಿ ಅಂದ್ರೆ ಒಂದು ನೆಟ್ ತರ ಬಂತು, ಎಲ್ಲ ರಿಲೀಸ್ ಆಗಿದೆ. ಅವಾಗ ನಾನು ಎದ್ದಿದ ತಕ್ಷಣ ನನ್ನ ವೈಫ್ ಹೇಳ್ತಾ ಇದ್ರು, ನನ್ಗೊಂದು ವಿಷನ್ ಬಂದಿದೆ, ಇಲ್ಲಿ ಸುಮಾರು 1000 ಸೋಲ್ಸ್ ಇತ್ತು, ಒಂದು ನೆಟ್ ತರ ಬಂದು ಎಲ್ಲ ರಿಲೀಸ್ ಆಗಿದೆ. ಒಂದು ಕನ್ಫರ್ಮೇಶನ್ ಸಿಕ್ತು. ನಾನು ಏನು ಹೇಳಿಲ್ಲ, ಸೇಮ್ ಎಕ್ಸ್ಪೀರಿಯನ್ಸ್ ಅವ್ರು ಹೇಳಿದ್ರು. ಅವಾಗ ಅಲ್ಲಿ ಕೇಳಿದ್ರೆ ಇದು ಏನ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ಅಂತ. ಅಲ್ಲಿ ಎಷ್ಟು ವರ್ಷದವ್ ನಮಗೆ ಇವಾಗ ಗೊತ್ತಾಗಿದೆ. ನಂದಿ ಹಿಲ್ಸ್ ಎಷ್ಟೋ 1000 ವರ್ಷದಿಂದ ಅಲ್ಲಿ ಎಷ್ಟು ಜನ ಹೋಗಿ ಅಂತ ನಮ್ಗೆ ಗೊತ್ತಿಲ್ಲ. ಆ ಸೋಲ್ಸ್ ಇನ್ನೂ ಅಲ್ಲೇ ಇದೆ, ಸ್ಟಕ್ ಆಗಿದೆ. ಆ ಎನರ್ಜಿ ಆ ಪ್ಲೇಸ್ ಅಲ್ಲಿ ವೈಬ್ರೇಷನ್ ಇನ್ಕ್ರೀಸ್ ಆಗಿದ್ರೆ, ಎನರ್ಜಿ ಇನ್ಕ್ರೀಸ್ ಆಗಿದ್ರೆ ಅವಾಗ ಮಾತ್ರ ಅದು ಅಸೆಂಡ್ ಆಗುತ್ತೆ. ಈಗ ಯಾವ್ದಾದ್ರು ಒಂದು ಪ್ಲೇಸ್ ಹೋದಾಗ ಅಲ್ಲಿ ಈ ತರ ಏನ ನೆಗೆಟಿವ್ಸ್ ಜಾಸ್ತಿ ಇದ್ರೆ ನಮಗೆ ಹಿಂಟ್ ಹೆಂಗ್ ಸಿಗತ್ತೆ? ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಸರಿ ಅನ್ಸಲ್ಲ. ನಿಮ್ಮ ಫಸ್ಟ್ ಏನಂದ್ರೆ, ಪ್ರತಿಯೊಬ್ಬರು ಧ್ಯಾನ ಮಾಡ್ತಾರೋ ಮಾಡಿಲ್ವೋ, ನಮ್ಮ ಎಮೋಷನ್ಸ್ ಇರುತ್ತೆ ನೋಡಿ, ಭಾವನೆಗಳು, ಅದಕ್ಕೆ ಪ್ರತಿಯೊಂದು ಗೊತ್ತಾಗ್ಬಿಡುತ್ತೆ. ನೀವು ಯಾರೋ ಒಬ್ಬರನ್ನ ಮೀಟ್ ಮಾಡಿದ ತಕ್ಷಣ ಅವ್ರ ಭಾವನೆ ಸರಿ ಇಲ್ಲ ಅಂದ್ರೆ ನಿಮ್ಮ ಎಮೋಷನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಮನಸ್ಸು ಏನ್ ಹೇಳುತ್ತೆ ಇದು ಬೇರೆ ಅದು ಇದು ಅಂತ, ಬಟ್ ಭಾವನೆ ಯಾವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಇದು ಪ್ರಾಣಿಗಳ ಹತ್ರ ನೋಡಿ, ಪ್ರಾಣಿಗಳಿಗೆ ಒಂದು ನಾಯಿ ಆಗ್ಲಿ ಬೆಕ್ಕಾಗ್ಲಿ, ಇದಕ್ಕೆ ಎಮೋಷನಲ್, ಪ್ಯೂರ್ ಎಮೋಷನಲ್ ಬೀಯಿಂಗ್ಸ್. ಏನೇ ಒಂದು ನೆಗೆಟಿವ್ ಬಂದ್ರೂ ಅದು ರಿಯಾಕ್ಟ್ ಮಾಡ್ರುತ್ತೆ. ಅಲ್ಲಿ ಒಂದು ನೆಗೆಟಿವ್ ಬಂದ ತಕ್ಷಣ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಅಲ್ಲಿಂದಲ್ಲ ನಾವು ಬಂದಿರೋರು, ಅಸೆಂಡ್ ಆಗಿ ಮೇಲೆ ಇರೋರು. ಸೊ ಆ ಭಾವನೆಯಿಂದಾನೇ ಪ್ರತಿಯೊಬ್ಬರು ನಮ್ಮ ಅರ್ಥ ಆಗ್ಬಿಡುತ್ತೆ. ನಿಮ್ ಭಾವನೆ ನಾವು ಅಬ್ಸರ್ವ್ ಮಾಡ್ತಾ ಇದೀವ? ನಾವು ಭಾವನೆ ಅಬ್ಸರ್ವ್ ಮಾಡ್ತಾ ಇಲ್ಲ, ಮನಸ್ಸಿಂದಾನೇ ಜೀವಿಸ್ತಾ ಇದೀವಿ. ವಿ ಹ್ಯಾವ್ ಟು ಬಿಕಮ್ ಸೆನ್ಸಿಟಿವ್. ಒಂದು ಪ್ಲೇಸ್ಗೆ ಹೋಗಿದ ತಕ್ಷಣ ಫಸ್ಟ್ ನಾನು ಏನು ಮನಸ್ಸು ಶೂನ್ಯ ಮಾಡ್ಕೊಂತೀನಿ, ಆ ಭಾವನೆ ನೋಡ್ತೀನಿ, ಆ ಪ್ಲೇಸ್ ವೈಬ್ರೇಷನ್ಸ್ ಇದೆ, ಎನರ್ಜಿ. ಯಾಕೆಂದ್ರೆ ಆ ವೈಬ್ರೇಷನ್ಸ್ ಎನರ್ಜಿ ಚೆನ್ನಾಗಿದ್ರೆ ನಾವು ಏನ್ ಕೆಲಸ ಮಾಡೋಕೆ ಹೋಗಿದ್ದೀನೋ ಅದು ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದ್ರೆ ಅದೇ ಅಡ್ಡ ಆಗುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದ ತಕ್ಷಣನೇ ಅವ್ರ ಒಳಗೆ ಇಂಟೆನ್ಷನ್ಸ್ ಅಂತಾರೆ ನೋಡಿ, ಅದೇ ಕ್ರಿಯೇಟ್ ಮಾಡುತ್ತದೆ ಅವ್ರ ಸುತ್ತಮುತ್ತ ಆಹಾರ. ಅದು ಚೆನ್ನಾಗಿರಲ್ಲ ಅಂದ್ರೆ ಅವ್ರ ಹತ್ರ ಮಾತಾಡೋಕೆ ಬೇಡ ಅನ್ಸುತ್ತೆ, ಅಲ್ಲಿಂದ ಹೋಗ್ಬೇಕು ಅಂತ ಅನ್ಸ್ತದೆ. ಸೊ ಅದು ಗೊತ್ತಾಗ್ಬಿಡುತ್ತೆ. ಬಟ್ ನಾವು ಅಬ್ಸರ್ವ್ ಮಾಡ್ಬೇಕು, ಅವೇರ್ನೆಸ್ ಬರಬೇಕು. ಯಾರು ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೋ ಅವ್ರಿಗೆ ಅವೇರ್ನೆಸ್ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ.
ಬಿಕಾಸ್ ದೇ ಬಿಕಮ್ ಸೆನ್ಸಿಟಿವ್ ಟು ದ ಎನ್ವೈರ್ಮೆಂಟ್. ಅವ್ರ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದು ಸೆನ್ಸಿಟಿವ್ ಆಗುತ್ತೆ. ಇಲ್ಲ ಅಂದ್ರೆ 1 ಕೋಟಿ ಆಲೋಚನೆ ಒಳಗೇನೆ ಜೀವಿಸ್ತಾ ಇದ್ರೆ ನಮ್ಗೆ ಏನು ಅರ್ಥ ಆಗಲ್ಲ ಅಲ್ವಾ. ಲೈಫ್ ಒಂದು ರೊಟೀನ್ಗೆ ಹೋಗ್ಬಿಡುತ್ತೆ. ಈಗ ಕರ್ಮಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ಗೂ ಏನಾದ್ರು ಸಂಬಂಧನಾ? ಈಗ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಪದ ನನಗೆ ಕರ್ನಾಟಕಕ್ಕೆ ಬಂದ್ಮೇಲೆ ಗೊತ್ತಾಗಿದೆ. ಚಿಕ್ಕ ವಯಸ್ಸಲ್ಲಿ ಏನೋ ಶೂನ್ಯ ಆಗಿದೆ, ಇದು ಆಗಿದೆ ಅಂತ ಏನೋ ಹೇಳ್ತಾರೋ. ತಂದೆ ತಾಯಿ ಜಾಸ್ತಿ ಮೆಟೀರಿಯಲ್ ನಮ್ಗೆ ಕೊಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲಿ ಯಾಕೆ ಬೇಡ ಅಂತ ಅದು ಅವಾಯ್ಡ್ ಮಾಡ್ತಾ ಬಂದಿದ್ರು. ಅದು ಏನೋ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಈ ಕರ್ನಾಟಕಕ್ಕೆ ಬಂದ್ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ತುಂಬಾ ಇದೆ ವಿಚಾರಗಳು. ಯಾರ ಹತ್ರ ಮಾತಾಡಿದ್ರೂ ಪ್ರಾಬ್ಲಮ್ಸ್ ಹೇಳ್ಬಿಟ್ಟು ಫಸ್ಟ್ ಒಂದು ಕ್ವಶನ್ ಕೇಳ್ತಾರೆ, ಸರ್ ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನೋಡಿ ಸರ್. ನಾವಾಗ ಯಾಕೆ ಈ ಕರ್ನಾಟಕದಲ್ಲಿ ಇಷ್ಟು ಜಾಸ್ತಿ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ನೋಡಿದ್ರೆ, ಕೇರಳಲ್ಲಿನೂ ಜಾಸ್ತಿ ಇದೆ, ಕರ್ನಾಟಕದಲ್ಲಿ ಜಾಸ್ತಿ ಇದೆ, ಕೆಲವೊಂದು ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇದೆ. ಇದು ನಂಬಿಕೆನಾ ರಿಯಾಲಿಟಿ ಇದೆಯಾ ಅಂತ ನೋಡೋಕೆ ಶುರು ಮಾಡಿದ್ವಿ. ಅವಾಗ ನನ್ನ ರಿಸರ್ಚ್ ಅಲ್ಲಿ ಕೆಲವೊಂದು ಕೇಸಸ್ ಬಂದಿದೆ. ಸುಮಾರು ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ಜನ ಸರ್ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ನೀವು ನೋಡಿ ಸರ್ ಅಂತ ಬರ್ತಾರೆ. ಅದರಲ್ಲಿ 8 ಕೇಸಸ್ಸು ಅದು ಏನು ಇರಲ್ಲ, ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅಂತ ಅವ್ರ ಭಾವನೆ ಇರುತ್ತೆ ಅಷ್ಟೇ, ಸುಮ್ಮನೆ ಇರ್ತಾರೋ, ಅದು ಭಯ ಬರುತ್ತೆ. ರೀಸೆಂಟ್ ಆಗಿ ಒಬ್ರು ಬಂದ್ರು, ಆ ಮಗ ನೋಡಿದ್ರೆ ಸ್ಟ್ರೆಸ್ಸು, ನನ್ನ ಹತ್ರ ಒಂದು ಸ್ಟ್ರೆಸ್ಸು, ಈ ಆರ ಚೆಕಿಂಗು, ಚಕ್ರ ಚೆಕಿಂಗ್ ಮೆಷಿನ್ ಇದೆ. ಆ ಹುಡುಗ ಓದ್ತಾ ಇಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದಾನೆ, ಅವ್ರ ಜೀವನ ಹಾಳಾಗ್ತಾ ಇದೆ ಅಂತ ಅಮ್ಮ ಹೇಳಿದ್ರು. ಅವನು ಕರ್ಕೊಂಡು ಹೋಗಿ ಆ ಮೆಷಿನ್ ಅಲ್ಲಿ ಆ ರೀಡಿಂಗ್ಸ್ ತಗೊಂಡಿದ್ರೆ ಸ್ಟ್ರೆಸ್ ಎಷ್ಟಿದೆ ಅಂದ್ರೆ ಒಂದು ಸಾಫ್ಟ್ವೇರ್ ಅಲ್ಲಿ ಸಿಇಒಗೂ ಅಷ್ಟು ಇರಲ್ಲ, ಅದರಿಂದ ಜಾಸ್ತಿ ಇದೆ ರೀಡಿಂಗ್ಸ್. ಕೇಳಿದ್ನಿ ಏಕೆ ಇಷ್ಟು ಸ್ಟ್ರೆಸ್ ಇದೆ ಇವ್ರಂದ್ರೆ, ಅವ್ರ ತಂದೆನೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಅಂದ್ರು. ಏನ್ ಹೇಳ್ತಾ ಇದ್ರಿ ನೀವು, ತಂದೆ ಯಾಕೆ ಮಾಡ್ತಾರೆ ಅಂದ್ರೆ, ಹೌದು ಸರ್ ಅವರೇ ಹೇಳಿದ್ದಾರಂತ. ಅವಾಗ ಕಣ್ಮುಚ್ಕೊಂಡು ಕುತ್ಕೊಂಡಿದ್ರೆ ಎಸ್ ಡನ್ ಸಮ್ ಬ್ಲ್ಯಾಕ್ ಮ್ಯಾಜಿಕ್. ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಏನ್ ಮಾಡ್ತಾರಂದ್ರೆ, ಒಂದು ಚಕ್ರಾಸ್ ಇರುತ್ತೆ, ಶ್ರೀಚಕ್ರ. ಈ ಶ್ರೀಚಕ್ರ ಇರುತ್ತೆ, ಈ ಶ್ರೀಚಕ್ರನ್ನ ಮಿಸ್ಯೂಸ್ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ. ಅದನ್ನು ಇದೆ ಕ್ಯಾಟಗರಿ. ಇವಾಗ ಬಂದ್ಮೇಲೆ ಗೊತ್ತಾಗಿದೆ ನನಗದೆಲ್ಲ. ಇನ್ನೊಂದು ನಮ್ಮ ಕೂದಲು, ಇಲ್ಲಾಂದ್ರೆ ಬಟ್ಟೆ, ಇದೆಲ್ಲ ಹೋಗರು ಮತ್ತೆ ಈ ಬೊಮ್ಮೆ ಇಟ್ಕೊಂಡು ಇದೆಲ್ಲಾನು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಅನ್ನೋ ಕ್ಯಾಟಗರೀಸು ಒಂದೊಂದು ಕೇಸ್ ಸಾಲ್ವ್ ಮಾಡ್ತಾ ನನಗೆ ಎಜುಕೇಶನ್ ಬರ್ತಾ ಇದೆ. ಅವಾಗ ಇದಕ್ಕೆಲ್ಲ ಸೊಲ್ಯೂಷನ್ ಏನಿದೆ, ಇದು ಇದೆಯಾ ಅಂದ್ರೆ 100% ಇದೆ. ಇಲ್ಲಂದ್ರೆ ನಾನೇ ಒಂದು ಕೇಸಸ್ ನೋಡಿದ್ರಿ. ಬಟ್ ಏನಂದ್ರೆ ಆ ಬ್ಲ್ಯಾಕ್ ಮ್ಯಾಜಿಕ್ ರಿಸಾಲ್ವ್ ಮಾಡೋಕೆ ನಾನು ಹೋಗಿದ್ರೆ ಆ ಬ್ಲ್ಯಾಕ್ ಮ್ಯಾಜಿಕ್ ನನ್ನ ಮೇಲೆ ಬರೋಕೆ ಶುರು ಮಾಡ್ಬಿಡುತ್ತೆ. ಅದೇ ವೆನ್ ಯು ಸ್ಟಾರ್ಟ್ ಸೀಯಿಂಗ್ ದ ಡಾರ್ಕ್ ಸೈಡ್ ವಿಲ್ ಸ್ಟಾರ್ಟ್ ಸೀಯಿಂಗ್ ಯು ಅಂತ. ಅದು ತಡ್ಕೊಳ್ಳೋಕೆ ಶಕ್ತಿ ನಿಮ್ಗೆ ಇದ್ರೆ ಮಾತ್ರ ನೀವು ಅದರಲ್ಲಿ ಬೆರಳಿಡಿ, ಇಲ್ಲ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಗಾನ್ ಆಗ್ತೀವಿ. ಅವಾಗ ಹೇಳಿದ್ರು ನೋಡಿ, ಸೂಸೈಡಲ್ ಕೇಸಸ್ ನೋಡಲ್ಲ ಅಂತ, ಯಾಕಂದ್ರೆ ಅಷ್ಟು ಶಕ್ತಿ ಇರ್ಬೇಕು ನಮಗೆ. ಪ್ಲಸ್ ನಾನು ಇಂಟ್ಯೂಷನ್ ಬೇಸ್ ಆಗಿ ಹೋಗ್ತೀನಿ, ಈ ಕೇಸ್ ಹ್ಯಾಂಡಲ್ ಮಾಡಬೇಕಾ ಬೇಡವಾ ಅಂತ. ನನ್ನ ಇಂಟ್ಯೂಷನ್ ಸೋಲ್ ವಾಯ್ಸ್ ಬೇಡ ಅಂದ ತಕ್ಷಣ ನಾನು ಬೇಡ ಅಂತೀನಿ, ಎಸ್ ಅಂದ ತಕ್ಷಣ ನಾನು ಮಾಡೋಕೆ ಶುರು ಮಾಡ್ತೀನಿ. ಇವಾಗ ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಹೊರಗೆ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ, ನಿಮ್ಮ ಫ್ರೀಕ್ವೆನ್ಸಿ ಚೇಂಜ್ ಮಾಡಬೇಕು. ಫ್ರೀಕ್ವೆನ್ಸಿ ಅಂದ್ರೆ, ಇವಾಗ ಒಂದು ಗೂಗಲ್ ಲೊಕೇಶನ್ ನೀವು ಕಳಿಸಿದ್ರಿ, ಅಲ್ಲಿ ನಾನು ಬಂದ ತಕ್ಷಣ ನೀವು ಸಿಕ್ಕಿದ್ರಿ. ಪ್ರತಿ ಕ್ಷಣ ನೀವು ಲೊಕೇಶನ್ ಚೇಂಜ್ ಮಾಡ್ತಾ ಇದ್ರೆ ನೀವು ಎಲ್ಲಿದ್ರೆ ನಾನು ಸಿಗಲ್ಲ ಅಲ್ವಾ. ಆ ತರ ನಾನು ಯಾವಾಗ್ನೂ ಧ್ಯಾನ ಮಾಡ್ತಾ ಒಳ್ಳೆ ವಿಚಾರಗಳಿಂದ ನನ್ನ ಫ್ರೀಕ್ವೆನ್ಸಿ ಎನರ್ಜಿ ಚೇಂಜ್ ಮಾಡ್ತಾ ಇದ್ರೆ ಬ್ಲ್ಯಾಕ್ ಮ್ಯಾಜಿಕ್ ನಾವು ಸಿಗಲ್ಲ. ಅರ್ಥ ಆಯ್ತು. ನೀವು ಹಾಕೊಳ್ಳೋದು ಬಟ್ಟೆ, ಇಟ್ ಈಸ್ ನಥಿಂಗ್ ವಿತ್ ರಿಫ್ಲೆಕ್ಷನ್ ಆಫ್ ವಾಟ್ ಇಸ್ ಇನ್ಸೈಡ್ ಯು. ನಿಮ್ಮ ಶರೀರ ಒಳಗೆ ಶಕ್ತಿ ಏನಿದೆಯೋ ಅದೇ ನಿಮ್ ಬಟ್ಟೆ ತಗೊಳ್ತಾ ಇದೆ, ನಿಮ್ ಕೂದಲು ತಗೊಳ್ತಾ ಇದೆ. ಅದನ್ನ ಇಟ್ಕೊಂಡು ಮಾಡೋದು ಆಗಲ್ಲ ಅವ್ರಿಗೆ. ಇವಾಗ ನಿಮ್ನ ಏನೋ ತಗೊಳಿದ್ರಿ, ನೀವತ್ತು ಬೆಳಗ್ಗೆ ಧ್ಯಾನ ಮಾಡಿದ್ರೆ ನಿಮ್ ಫ್ರೀಕ್ವೆನ್ಸಿ ಚೇಂಜ್ ಆಗಿತ್ತು, ನೀವು ಸಿಗಲ್ಲ, ಇವತ್ತಿದೆ ನಾಳೆ ಇರಲ್ಲ. ಸೊ ಅವಾಗ ನೀವು ಎವ್ರಿ ಮೂಮೆಂಟ್ ಚೇಂಜ್ ಆಗ್ತಾ ಇದ್ರೆ ನಿಮ್ ಫ್ರೀಕ್ವೆನ್ಸಿ, ಯಾವ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ ಮೇಲೆ ವರ್ಕ್ ಆಗಲ್ಲ. ನಿಮ್ಮ ಶಕ್ತಿ ಇನ್ಕ್ರೀಸ್ ಆಗ್ತಾ, ನಿಮ್ಮ ಆರ ಜಾಸ್ತಿ ಹಾಕಿದ್ರೆ ನೀವು ಡಿವೈನ್ ಕಿಂಗ್ಡಮ್ಗೆ ಜಾಸ್ತಿ ಕನೆಕ್ಟ್ ಆಗ್ತೀವಿ ಅಂತ. ಅವ್ರಿಗೆ ಈ ಗ್ರಹದ ನೆಗೆಟಿವಿಟಿ ಎಫೆಕ್ಟ್ಸ್ ಆಗ್ಲಿ, ಈ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ಆಗ್ಲಿ, ಇವ್ರ ಹತ್ರನೂ ಬರೋಗೆ ಸಾಧ್ಯ ಆಗಲ್ಲ. ತುಂಬಾ ಡೀಟೇಲ್ಡ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಕರ್ಮದ ಬಗ್ಗೆ ನಾವು ಮಾತಾಡೋದು ವೆರಿ ನೈಸ್ ಕಾನ್ವರ್ಸೇಷನ್ ಅಂಡ್ ತುಂಬಾ ಚೆನ್ನಾಗಿ ಅನಿಸ್ತು ನಿಮ್ಮ ಒಟ್ಟಿಗೆ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ರಾಜೇಶ್ ಅವರೇ, ನನಗೆ ಒಂದು ಒಳ್ಳೆ ಅವಕಾಶ ಇವತ್ತು ಜನಕ್ಕೆ ಕರ್ಮದ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ, ಧ್ಯಾನದ ಬಗ್ಗೆ ನಾನು ಎಲ್ಲರಿಗೂ ಹೇಳೋಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದೆ ನೀವು. ನಿಮ್ಗೇನು ಆಗಲಿ, ಈ ಅವಕಾಶ ಮಾಡಿರೋ ಪ್ರತಿಯೊಂದು ಆಗಲಿ, ಎಲ್ಲ ಪ್ರೇಕ್ಷಕರಿಗಾಗಲಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ವೆರಿ ಮಚ್.